ಬಂಡಾಯದ ಕಿಡಿ ಹೊತ್ತಿಸಿದ್ದಾರೆ ಯತ್ನಾಳ್. ಇವರಿಗೆ ಶಾಕ್. ಯತ್ನಾಳ್ಗೆ ಹೈಕಮಾಂಡ್ನಿಂದ ಮತ್ತೆ ನೋಟಿಸ್ ಜಾರಿಯಾಗಿದೆ. 72 ಗಂಟೆಯಲ್ಲಿ ನೋಟಿಸ್ಗೆ ಉತ್ತರಿಸಿ ಅಂತ ಸೂಚನೆ ಬಂದಿದೆ ಹೈಕಮಾಂಡ್ನಿಂದ. ಮತ್ತೊಮ್ಮೆ ಕೇಂದ್ರ ಶಿಸ್ತು ಸಮಿತಿ ನೋಟಿಸ್ ಅನ್ನು ಜಾರಿ ಮಾಡಿದೆ. ಬಂಡಾಯದ ಕಿಡಿ ಹೊತ್ತಿಸಿದ್ದಂಥ ಯತ್ನಾಳ್ಗೆ ಶಾಕ್. ವಿಜಯೇಂದ್ರ ಅವರು ದೆಹಲಿಗೆ ಹೋಗಿದ್ದಾರೆ. ಈ ಮಧ್ಯೆ ಯತ್ನಾಳ್ಗೆ ಹೈಕಮಾಂಡ್ ಶಾಕ್ ಕೊಟ್ಟಿದೆ. ಮತ್ತೊಂದು ನೋಟಿಸ್ ಜಾರಿ ಮಾಡಿದೆ. ಉತ್ತರಿಸಿ ಅಂತ ಹೇಳಿದೆ. ಪಕ್ಷದಲ್ಲಿ ಅಶಿಸ್ತು ಮಿತಿ ಮೀರಿದೆ. ಬಂಡಾಯ, ಗುಂಪು, ಒಡಕು, ಕಿಡಿ ಎಲ್ಲಾನು ಆಗ್ತಾ ಇದೆ ಬಿಜೆಪಿಯಲ್ಲಿ. ಪದೇ 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 ಪಕ್ಷಕ್ಕೆ ಮುಜುಗರವನ್ನ ತರಿಸುವಂತ ಕೆಲಸ ಆಗ್ತಾ ಇದೆ. ಅದನ್ನು ಯತ್ನಾಳ್ ಅವರು ಮಾಡ್ತಾ ಇದ್ರು. ಈ ಹಿಂದೆ ಪಕ್ಷ ಶಿಸ್ತು ಸಮಿತಿ ನೋಟಿಸ್ ಅನ್ನು ಕೊಟ್ಟಿತ್ತು. ಆಗ ನನಗೆ ಯಾವುದೇ ನೋಟಿಸ್ ಬರಲಿಲ್ಲ, ಬಂದ್ರೆ ನಾನು ಉತ್ತರ ಕೊಡ್ತೀನಿ ಅಂತ ಹೇಳಿದ್ರು ಯತ್ನಾಳ್. ಜಗದೀಶ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಜಗದೀಶ್, ಇದೇನು ಹೊಸ್ತಲ್ಲ ಅಂತ ಹೇಳಿ ಯತ್ನಾಳ್ ಅವ್ರಿಗೆ ಈ ಥರದ ನೋಟಿಸ್ ಬರೋದು. ಇವಾಗ ಬಂದಿದೆ, ಓಕೆ, ಇದಕ್ಕೆ ಉತ್ತರ ಕೊಡಬೇಕಲ್ಲ ಅವರು. ವಾಸು, ಯತ್ನಾಳ್ ಅವರಿಗೆ ನೋಟಿಸ್ ಕೊಡ್ತಾ ಇರುವಂತದ್ದು ಈಗ 3ನೇ ಬಾರಿಗೆ ಅಂತ ಹೇಳ್ಬೋದು. ಯಾಕಂದ್ರೆ ಹಿಂದೆಯೂ ಸಹಿತ ಯತ್ನಾಳ್ ಅವರಿಗೆ ನೋಟಿಸ್ ಕೊಟ್ಟಂತ ಸಂದರ್ಭದಲ್ಲಿ ನೇರವಾಗಿ ದೆಹಲಿಗೆ ಕರೆಸ್ಕೊಂಡು ದೆಹಲಿಯಲ್ಲಿ ಕೂತ್ಕೊಂಡು ಮಾತನಾಡುವಂತಹ ಕೆಲಸವನ್ನ ಕೇಂದ್ರ ಶಿಸ್ತು ಸಮಿತಿಯ ಅಧ್ಯಕ್ಷರು ಮಾಡಿದ್ರು. ಅದಾದ್ಮೇಲೂ ಸಹಿತ ಯತ್ನಾಳ್ ಅವರು 1 ವಾರ 2 ವಾರ ಸೈಲೆಂಟ್ ಆಗಿದ್ರು. ಮತ್ತೆ ಯಥಾವತ್ತಾಗಿ ತಮ್ಮ ಹೇಳಿಕೆಗಳೇನಿದಾವೆ ಮಾಧ್ಯಮದ ಮುಂದ್ಗಡೆ ಅದನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ಮತ್ತೆ ನೇರವಾಗಿ ವಾಗ್ದಾಳಿಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಸ್ಪೆಷಲಿ ವಿಜಯೇಂದ್ರ ಆಗಿರ್ಬೋದು, ಯಡಿಯೂರಪ್ಪ ಆಗಿರ್ಬೋದು, ಅಥವಾ ಯಡಿಯೂರಪ್ಪ ವಿಜಯೇಂದ್ರ ಹಿಂಬಾಲಕರು ಯಾರಿದ್ದಾರೆ ಅವರ ವಿರುದ್ಧವಾಗಿ ಹೇಳಿಕೆಗಳನ್ನ ಕೊಡೋದಾಗಿರ್ಲಿ, ಅಥವಾ ನಿರಂತರವಾಗಿ 1 ತಿಂಗಳಲ್ಲೇ 4 ರಿಂದ 5 ಬಾರಿ ದೆಹಲಿಗೆ ಹೋಗಿ ಕೇವಲ ಅವರೊಬ್ಬರೇ ಅಲ್ಲ 8 ಕೊಡುವಂತಹ ಕಾರಣಕ್ಕಾಗಿ ನೇರವಾಗಿ ಅದು ಡ್ಯಾಮೇಜ್ ಆಗ್ತಾ ಇದೆ. ಪಕ್ಷಕ್ಕೂ ಡ್ಯಾಮೇಜ್ ಆಗ್ತಾ ಇದೆ. ಮತ್ತೆ ಮುಂಬರುವಂತಹ ಅಧ್ಯಕ್ಷರ ಚುನಾವಣೆ ಇದೆ. ಈಗ ಅಧ್ಯಕ್ಷರ ಚುನಾವಣೆ ಮೇಲೂ ಸಹಿತ ನೇರವಾದಂತಹ ಪರಿಣಾಮ ಬೀರುವಂತಹ ಸಾಧ್ಯತೆಗಳಿದಾವೆ. ಯಾಕಂದ್ರೆ ಹೈಕಮಾಂಡ್ ನಾಯಕರು ಒಂದು ಹೆಸರನ್ನ ಸೂಚನೆಯನ್ನ ಮಾಡಿದ್ರು ಅಂದ್ರೆ ಆ ಹೈಕಮಾಂಡ್ ಸೂಚನೆ ಮಾಡಿರುವಂತಹ ಹೆಸರಿನ ವ್ಯಕ್ತಿಗೆ ಏನಂದ್ರೆ ಅಧ್ಯಕ್ಷರನ್ನ ಆಯ್ಕೆ ಮಾಡುವಂತದ್ದು ಬಿಜೆಪಿಯಲ್ಲಿ ಪರಿಪಾಲ. ಅದಾದ್ರೆ ಒಂದು ವೇಳೆ ಆತರ ಏನಾದ್ರೂ ಆಗಿಲ್ಲ ಅಂತಂದ್ರೆ ಹೈಕಮಾಂಡ್ ನಾಯಕರಿಗೂ ಮತ್ತೆ ಬಿಜೆಪಿಯ ಪಕ್ಷದಲ್ಲೂ ಸಹಿತ ಬಹಳಷ್ಟು ಬೇಗುದಿಗಳ ಹೆಚ್ಚಾಗುವಂತಾಗುತ್ತೆ, ಮತ್ತೆ ಮುಖಭಂಗವೂ ಸಹಿತ ಆಗುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಈಗ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ನೋಟಿಸ್ಗೆ 72 ಗಂಟೆಗಳಲ್ಲಿ ಉತ್ತರವನ್ನ ಕೊಡಬೇಕು ಅನ್ನುವಂತಹ ಆದೇಶವನ್ನ ಸಹಿತ ನೋಟಿಸ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ವಾಸು, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.